ಹಗರಿಬೊಮ್ಮನಹಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ಇಂದು ಕವಿಗೋಷ್ಠಿ ಮತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಎ.ಆರ್. ಪಂಪಣ್ಣ ಮತ್ತು ಕೆ.ಎಸ್. ನಾಯಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಗುಳ್ಳೆಪ್ಪ ಹುಲಿಮನಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು. ಕೆ.ವೈ. ಮೊರ್ನಾಳ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಶ್ರೀಮತಿ ಶಕುಂತಲಾ ಹೂಗಾರ್ ಪ್ರಾರ್ಥನೆ ಮಾಡಿದರು. ವಿ.ಎಸ್. ಸೋಮಣ್ಣ ಅವರು ಪ್ರಾಸ್ತಾವಿಕ ನುಡಿಗಳನ್ನು ವಿ.ಎಸ್. ಸೋಮಣ್ಣನವರು ಮಾತನಾಡಿದರು. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಧುನಾಯಕ್ ಲಂಬಾಣಿ ಹಾಗೂ ಅಕ್ಕಿ ಬಸವರಾಜ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆ.ಎಸ್. ನಾಯಕ್ ತಾಲೂಕು ಮತ್ತು ಜಿಲ್ಲಾ ಅಧ್ಯಕ್ಷರು, ಎಲ್. ರೆಡ್ಡಿ ನಾಯಕ್ ಮಕ್ಕಳ ಮೇಷ್ಟ್ರು, ಕರ್ನಾಟಕ ರಾಜ್ಯ ಉತ್ತಮ ಪ್ರಶಸ್ತಿ ಪುರಸ್ಕೃತರು ಜಯಮ್ಮ ಮತ್ತಿಯಾಳ್, ಗೌತಮ್, ಬಿಬಿಜಿ ದಲಿತ ಸಂಘದ ತಾಲೂಕು ಅಧ್ಯಕ್ಷರು ವಿಜಯಕುಮಾರ್, ಕೂಡ್ಲಿಗಿ ತಾಲೂಕು ಅಧ್ಯಕ್ಷರು, ಬರಹಗಾರ ಬಳಗ, ಎಲ್. ಸೇವಾ ನಾಯಕ್ ನಿವೃತ್ತ ಶಿಕ್ಷಕರು, ಟಿ. ಮಾರುತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಮಂಜುನಾಥ್ ಗಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಸವರಾಜ್ ತಾಲೂಕು ಘಟಕ ಅಧ್ಯಕ್ಷರು ಹರಪನಹಳ್ಳಿ, ಗಣೇಶ್ ರಾವ್ ಹವಾಲ್ದಾರ್, ಮಲ್ಲೇಶಪ್ಪ ಕೊಟ್ರೇಶಪ್ಪ, ಗಂಗಾಧರ್ ಸಿ, ರವಿ ಹರಪನಹಳ್ಳಿ ಶಿಕ್ಷಕರು, ಇಸ್ಮಾಯಿಲ್ ಶಿಕ್ಷಕರು, ಸುಧಾ ಬಡಿಗೇರ್, ಕೃಷ್ಣ, ಶಂಭುಲಿಂಗಪ್ಪ, ಸಿದ್ದನಗೌಡ ಮತ್ತಿತರರು ಭಾಗಿಯಾಗಿದ್ದರು. ವಂದನಾರ್ಪಣೆ ಮಂಜುನಾಥ್ ಮೂಡಲಗೆರೆ. ವರದಿ ಸಿಡಿಲು ಗುರುಗು, ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ನನ್ನ ಹೆಸರು ನಾಗರಾಜ್ ಗಂಟಿ ಹಂಪಪಟ್ಟಣ ಎಂದು ನಾನು ಕರ್ನಾಟಕ ರಾಜ್ಯ ಬರಹಗಾರ ಸಂಘ ಜಿಲ್ಲಾ ಘಟಕದ ಸಹ ಕಾರ್ಯದರ್ಶಿಯಾಗಿದ್ದೇನೆ. ಇಂದು ನಮ್ಮ ಹಗರಿಬೊಮ್ಮನಹಳ್ಳಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಮತ್ತು ಪದಗ್ರಹಣ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ದಿನ ಕರ್ನಾಟಕ ರಾಜ್ಯ ಬರಹಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಮಧುನಾಯಕ್ ಲಂಬಾಣಿ ಸರ್ ಅವರು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗುಳಪ್ಪ ಹುಲಿಮನಿ ಸರ್ ಅವರು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಾಡಿನ ಹಿರಿಯ ಸಾಹಿತಿಗಳಾದ ಪಂಪಣ್ಣರವರು ವಹಿಸಿಕೊಂಡಿದ್ದರು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಕವಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕನ್ನಡ ನಾಡಿನ ಬಗ್ಗೆ, ಕನ್ನಡ ನುಡಿಯ ಬಗ್ಗೆ, ಕನ್ನಡ ಹಿರಿಮೆ ಗರಿಮೆ ಬಗ್ಗೆ ಅತ್ಯಂತ ಉಪಯುಕ್ತವಾದ ಕವನಗಳನ್ನು ವಾಚನ ಮಾಡುವ ಮೂಲಕ ಈ ನೆರೆದಿದ್ದ ಜನಗಳಿಗೆ ಕನ್ನಡ ಸಾರಸತ್ವ ಲೋಕದ ಹಿರಿಮೆ ಗರಿಮೆಯನ್ನು ಪರಿಚಯ ಮಾಡಿದ್ರು. ಒಟ್ಟಾರೆಯಾಗಿ ಇದು ನಮ್ಮ ಕೊಟ್ರೇಶ್ ನಾಯಕ್ ಸರ್ ಅವರ ಜಿಲ್ಲಾ ಅಧ್ಯಕ್ಷೀಯ ಅವರ ನಾಯಕತ್ವದಲ್ಲಿ ಹಾಗೆ ಎಲ್ಲಾ ಬರಹಗಾರ ಸಂಘದ ಎಲ್ಲಾ ಕ್ರಿಯಾಶೀಲ ಸದಸ್ಯರ ಮುಖಂಡತ್ವದಲ್ಲಿ ಕಾರ್ಯಕ್ರಮ ಒಟ್ಟಾರೆಯಾಗಿ ಯಶಸ್ವಿಯಾಯಿತು. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಐ. ಜಯಮ್ಮ ಮತ್ತಿಹಳ್ಳಿ, ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ವಿಜಯನಗರ ಜಿಲ್ಲಾ ಗೌರವಾಧ್ಯಕ್ಷರು. ನಾನು ಮಧುನಾಯಕ್ ಲಂಬಾಣಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಬರಹಗಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ 30 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಮ್ಮ ಸಂಘದ ವತಿಯಿಂದ ಕವಿಗೋಷ್ಠಿ ಮತ್ತು ವಿಚಾರಗೋಷ್ಠಿ ಹಾಗೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. 30 ಜಿಲ್ಲೆಗಳಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ನಮ್ಮ ಕೊಟ್ರೇಶ್ ನಾಯಕ್ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಕವಿಗೋಷ್ಠಿ ಹಾಗೂ ಪದಗ್ರಹಣ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು. ಹಾಗಾಗಿ ನಾನು ರಾಜ್ಯಾಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತುಂಬಾ ಸಂತಸದ ವಿಚಾರ. ಧನ್ಯವಾದಗಳು ಸರ್. ನಾನು ಮಂಜುನಾಥ್ ಗಂಡಿ ವಿಜಯನಗರ ಜಿಲ್ಲಾ ಬರಹಗಾರ ಪ್ರಭಾಗದ ಕಾರ್ಯದರ್ಶಿಯಾಗಿ ಈ ದಿನ ಅನುಮೋದನೆ ಪಡೆದಿದ್ದೇನೆ. ಈ ನಮ್ಮ ವಿಜಯನಗರ ಜಿಲ್ಲೆಯಂತ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕಾವ್ಯ ಮತ್ತು ಕಾವ್ಯಕ್ಕೆ ಸಂಬಂಧಪಟ್ಟಂತ ಸಮಾರಂಭಗಳು, ಸಭೆಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದ್ದಾವೆ. ಇಂತಹ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಸಮಾರಂಭ ಹಮ್ಮಿಕೊಂಡಿದ್ದು ನಮ್ಮ ಗ್ರಾಮೀಣ ಭಾಗದ ಬರಹಗಾರರಿಗೆ, ಕವಿಗಳಿಗೆ, ನವಕವಿಗಳಿಗೆ ಒಂದು ದಾರಿದೀಪವಾಗಿದೆ. ಇದೇ ತರದ ಕಾರ್ಯಕ್ರಮಗಳು ಮುಂದೆ ಕೂಡ ನಡೆಸ್ತೇವೆ. ಮುಂದೆ ಬರ್ತಕ್ಕಂಥ ಯುವ ಕವಿಗಳಿಗೆ ಒಂದು ದಾರಿದೀಪ ಆಗ್ತೇವೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ಬರಹಗಾರ ಸಂಘ ಜಿಲ್ಲಾ ಘಟಕದಿಂದ ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಪಕ್ಕದ ತಾಲೂಕಿನವರಾಗಿರ್ತಕ್ಕಂಥ ಹರಪನಹಳ್ಳಿ ತಾಲೂಕಿನಿಂದ ನಿಜವಾಗಲೂ ಬಂದು ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದು ತುಂಬಾ ಸಂತೋಷದ ಕ್ಷಣ. ಹಾಗೂ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕಡಿಮೆ ಜನರ ಆದರೂ ಕೂಡ ಅತ್ಯುತ್ತಮವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮುಂದೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕವಿಗಳು ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು. ಹಾಗೇನೆ ಬರಹಗಾರರ ಸಂಘ ಒಂದು ಸಾಹಿತ್ಯ ಕ್ಷೇತ್ರವನ್ನು ಹೆಚ್ಚಿನ ರೀತಿಯಲ್ಲಿ ಬಳಸ್ತಾ ಇರೋದು ತುಂಬಾ ಶ್ಲಾಘನೀಯ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ಸೋಮನಗೌಡ ಅಂತ ಹೇಳಿ ಹಗರಿಬೊಮ್ಮನಹಳ್ಳಿ ತಾಲೂಕಾ ಬರಹಗಾರರ ಬಳಗದ ಅಧ್ಯಕ್ಷನಾಗಿ ಈ ದಿನ ಅನುಮೋದನೆಯನ್ನು ಪಡೆದು ಪದಗ್ರಹಣವನ್ನು ಮಾಡಿಕೊಂಡಿದ್ದೇವೆ.
ನಮ್ಮ ಇಂದು ವಿಜಯನಗರ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಮತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯ ಮಟ್ಟದ ರಾಜ್ಯ ಸಂಘದ ಅಡಿಯಲ್ಲಿ ನಾವು ಕೆಲಸ ಕಾರ್ಯವನ್ನ ನಿರ್ವಹಿಸತಕ್ಕಂತ ಒಂದು ಘೋಷಣೆಯನ್ನ ಮಾಡಲಾಗಿದ್ದು, ಮುಂದಿನ ದಿನಮಾನಗಳಲ್ಲಿ ನಮ್ಮ ಕವಿಗೋಷ್ಠಿಗಳಲ್ಲಿ ಕನ್ನಡವನ್ನೇ ನಾವು ಹೆಚ್ಚು ಮಾತನಾಡತಕ್ಕಂತಹ, ಕನ್ನಡವನ್ನೇ ಬಳಕೆ ಮಾಡತಕ್ಕಂತಹ ಮತ್ತು ಎಲ್ಲ ಅಧಿಕಾರಿ ಮಟ್ಟದ ಮತ್ತು ಆಫೀಸ್ಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನೇ ಬಳಕೆ ಮಾಡತಕ್ಕಂತಹ ಒಂದು ಮನವಿಯನ್ನು ಕೂಡ ನಾವು ಮಾಡತಕ್ಕಂತಹ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇದ್ದೇವೆ ಎಂದು ಹೇಳಿ ಈ ದಿನ ಭರವಸೆಯನ್ನ ಕೊಡ್ತಾ ಇದ್ದೇನೆ. ಇವತ್ತು ಸುದಿನ, ನಿಜವಾಗ್ಲೂ ನಮಗೆ ಹೆಮ್ಮೆಯ ದಿನ. ವಿಜಯನಗರ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ನಮ್ಮ ಹಗರಿಬೊಮ್ಮಳೆ ತಾಲೂಕಿಗೆ ಬಂದಿದ್ದು ಬಹಳ ನಮ್ಮ ಭಾಗ್ಯ ಅಂತ ಭಾವಿಸಿ, ಸಣ್ಣ ಮಟ್ಟದ ಕಾರ್ಯಕ್ರಮ ಆದರೂ ಕೂಡ ದೊಡ್ಡ ಧ್ವನಿಯಾಗಿ ಹೊರಹೊಮ್ಮಿದೆ. ಅದು ನಮಗೆ ತುಂಬಾ ಹೆಮ್ಮೆ ಇದೆ. ನಮಸ್ಕಾರ. ನನ್ನ ಹೆಸರು ಮಹೇಶ್ ನಾಯ್ಕ್ ಅಂತ, ವಿಜಯನಗರ ಜಿಲ್ಲಾ ಅಧ್ಯಕ್ಷರು. ಇವತ್ತು ದಿನಾಂಕ 2/2025 ನವೆಂಬರ್ 2ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ವಿಜಯನಗರ ಜಿಲ್ಲೆಯ ಪರವಾಗಿ ಹಗರಿಬೊಮ್ಮಳೆಯಲ್ಲಿ ನಾವು ಕಾರ್ಯಕ್ರಮ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕಿನ, ವಿಜಯನಗರ ಜಿಲ್ಲೆಯ ವಿವಿಧ ತಾಲೂಕಿನ ಎಲ್ಲಾ ಕವಿಗಳು ಒಂದು ಕಾರ್ಯಕ್ರಮವಿದೆ. ತುಂಬಾ ಅಚ್ಚುಕಟ್ಟಾಗಿ ಕವನ ವಾಚನ ಮಾಡೋದ್ರ ಮೂಲಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಕವಿಗಳು ಬಹಳ ಅದ್ಭುತವಾಗಿ ತಮ್ಮ ಒಂದು ಆಜಲ ವಾಚನದ ಮೂಲಕ ಕವಿಗೋಷ್ಠಿಗೆ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಹಾಗೂ ನಮ್ಮ ಕರ್ನಾಟಕ ಬರಹಗಾರರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತವಾಗಿ ಈ ದಿನ ಏಕಕಾಲಕ್ಕೆ 31 ಜಿಲ್ಲೆಗಳು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದೀವಿ. ಇವತ್ತು ಆ ಒಂದು ಉದ್ದೇಶದಿಂದ ನಮ್ಮ ಹಗರಿಬೊಮ್ಮಳೆ ತಾಲೂಕಿನ ಮುಗಿಸ್ತಾ ಇದ್ದೀವಿ. ಇದು ಅತ್ಯಂತ ಉತ್ತಮವಾಗಿ ಕಾರ್ಯಕ್ರಮ ನಾನು